ನಮಸ್ಕಾರ ಸ್ನೇಹಿತರೆ. ಸೌತ್ ಸಿನಿಮಾನಲ್ಲಿ ತುಂಬ ಪಾಪ್ಯುಲರ್ ಆಗಿರುವ ಆ್ಯಕ್ಟ್ರೆಸ್ ರಶ್ಮಿಕಾ ಮಂದಣ್ಣ ಅವರ ಲೈಫ್ನಲ್ಲಿ ನಡೆದ ಒಂದು ಇಂಪಾರ್ಟೆಂಟ್ ಸ್ಟೋರಿ ಬಗ್ಗೆ ಇಂದು ನೋಡೋಣ. ಅದು ಅವರ ಎಂಗೇಜ್ಮೆಂಟ್ ಮತ್ತು ಬ್ರೇಕಪ್ ಸ್ಟೋರಿ. ಮೊದಲನೇದಾಗಿ ಅವರ ಫಸ್ಟ್ ಮೀಟಿಂಗ್. 2016ರಲ್ಲಿ ರಿಲೀಸ್ ಆದ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಒಟ್ಟಿಗೆ ನಟಿಸಿದರು. ಈ ಸಿನಿಮಾ ಕನ್ನಡ ಸಿನಿಮಾನಲ್ಲಿ ದೊಡ್ಡ ಹಿಟ್ ಆಯಿತು. ಶೂಟಿಂಗ್ ಸಮಯದಲ್ಲಿ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಉಂಟಾಯಿತು. ಇವರ ಲವ್ ಸ್ಟೋರಿ ನೋಡುವುದಾದರೆ ಫ್ರೆಂಡ್ಶಿಪ್ ನಂತರ ಇವರಿಬ್ಬರ ನಡುವೆ ರಿಲೇಷನ್ಶಿಪ್ ಡೆವಲಪ್ ಆಯಿತು ಎಂದು ಮೀಡಿಯಾ ರಿಪೋರ್ಟ್ಸ್ ಹೇಳುತ್ತವೆ. ಎಂಗೇಜ್ಮೆಂಟ್. 2017ರಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಎಂಗೇಜ್ಮೆಂಟ್ ಮಾಡಿಕೊಂಡರು. ಈ ನ್ಯೂಸ್ ಫ್ಯಾನ್ಸ್ಗೆ ದೊಡ್ಡ ಖುಷಿ ತಂದಿತ್ತು. ಬ್ರೇಕಪ್. ಆದರೆ 2018ರಲ್ಲಿ ಪರ್ಸನಲ್ ರೀಸನ್ಸ್ ಕಾರಣದಿಂದ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು. ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರು ಅದೇ ರೀತಿ ರಕ್ಷಿತ್ ಶೆಟ್ಟಿ ಕನ್ನಡ ಸಿನಿಮಾನಲ್ಲಿ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಆಗಿ ಸಕ್ಸಸ್ ಆದರು. ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಅವರ ರಿಲೇಷನ್ಶಿಪ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ. ಮತ್ತು ರಶ್ಮಿಕಾ ಮಂದಣ್ಣ ಕೂಡ ಅವ್ರ ಲೈಫ್ನಲ್ಲಿ ಈಗ ಮದುವೆ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.